ನಾನಿನ ಮರೆಯಲಾರೆ ನಾನಿನ ಬಿಡಲಾರೆ ಹಾಗೆ ಚಲಿಸುವ ಮೋಡಗಳು ಹೀಗೆ ಸಾಕಷ್ಟು ಸಿನಿಮಾಗಳು ಮಾಡಿದಂಥ ಅದ್ಭುತವಾದಂಥ ನಟಿ ಅಂದರೆ ಅದು ಲಕ್ಷ್ಮಿಯವರು ಅಂತಲೂ ಕೂಡ ಇರ್ಬೋದು. ಹೌದು, ಆಗಿನ ಕಾಲದಲ್ಲಿ ಇವತ್ತಿನ ಕನ್ನಡ ಹೀರೋಯಿನ್ಗೂ ಕೂಡ ಕಮ್ಮಿ ಇಲ್ಲ ರೀತಿ ಅವರು ಇದ್ದರು. ಹಾಗೆ ಅಭಿನಯನ ಕೂಡ ಮಾಡಿದ್ರು. ಇಂಥ ಅದ್ಭುತವಾದ ನಟಿ ಇನ್ನು ನೆನಪು ಮಾತ್ರ ಅಂತ ನಿಜಕ್ಕೂ ಕೂಡ ಆಘಾತದ ಸುದ್ದಿ ಅಂತ ಕೂಡ ಇರ್ಬೋದು. ಹೌದು, ನೋಡೋಕೆ ಕೂಡ ತುಂಬಾ ಮುದ್ದಾಗಿದ್ದಂಥ ಈ ನಟಿ ಇವತ್ತಿನ ಯಾವ ಹೀರೋಯಿನ್ ಕೂಡ ಇವರಷ್ಟು ಚೆನ್ನಾಗಿಲ್ಲ ಅಂತ ಕೂಡ ಹೇಳ್ಬೋದು. ಸರಿ, 75 ವರ್ಷ ಆಗಿರುವಂಥ ನಮ್ಮ ನಟಿ ಲಕ್ಷ್ಮಿಯವರು ಇದೀಗ ತಮಿಳುನಾಡಿನಲ್ಲಿ ವಾಸವಾಗಿದ್ದಾರೆ. ಹೌದು, ಕರ್ನಾಟಕ ಬಿಟ್ಟು ಭಾಳ ವರ್ಷಗಳೇ ಕಳೆದಿವೆ. 2007ರಲ್ಲಿ ತನಕ ನಾವು ಸಿನಿಮಾ ರಂಗದಲ್ಲಿ ಆ್ಯಕ್ಟಿವ್ ಆಗಿದ್ದಂಥ ಲಕ್ಷ್ಮಿಯವರು ನಂತರ ದಿನಗಳಲ್ಲಿ ಮತ್ತೆ ಬರ್ತಾರೆ ಅಂದುಕೊಂಡಿದ್ರು. ಅದು ಕೂಡ ಸುಳ್ಳಾಯಿತು. ಸದ್ಯ ಈಗ ಅವರ ಮೂರನೇ ಪತಿಯವರೊಂದಿಗೆ ಈಗ ಚೆನ್ನೈನಲ್ಲಿ ವಾಸವಾಗಿದ್ದಾರೆ. ಹಾಗೆ ಅವರದೇ ಖಾಸಗಿ ಒಡೆತನದ 2-3 ರೆಸಾರ್ಟ್ಗಳು ಮತ್ತು ಹೋಟೆಲ್ಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ಸದ್ಯ ಉದ್ಯಮದ ಕಡೆ ಮಾಡಿರುವಂಥ ಇವರು ಈಗ ಚೆನ್ನೈನಲ್ಲಿ ರಿಯಲ್ ಎಸ್ಟೇಟ್ ಕೂಡ ನಡೆಸ್ತಿದ್ದಾರಂತೆ. ಈಗ ಲಕ್ಷ್ಮಿಯವರು ಅಲ್ಲಿ ತಮಿಳುನಾಡಿನಲ್ಲಿ ಫುಲ್ ಆ್ಯಕ್ಟಿವ್ ಆಗಿ ಅವರ ಉದ್ಯಮದ ಕಡೆ ಇದು ಮಾಡಿದ್ದಾರೆ. ಇನ್ನು ಸಿನಿಮಾ ರಂಗದಿಂದ ಸಂಪೂರ್ಣವಾಗಿ ದೂರವಾಗಿ 18 ವರ್ಷಗಳೇ ಕಳೆದಿವೆ. ಈಗ ಚಿತ್ರರಂಗಕ್ಕೆ ಗುಡ್ ಬೈ ಹೇಳಿ ಸಿನಿಮಾ ರಂಗದಿಂದ ಸಂಪೂರ್ಣವಾಗಿ ದೂರನೇ ಉಳಿದಿದ್ದಾರೆ. ಹೀಗಾಗಿ ಇನ್ನು ನೆನಪಾಗಿ ಮಾತ್ರ ಇಂದು ನಟಿ ಲಕ್ಷ್ಮಿಯವರು ಉಳಿದಿದ್ದಾರೆ ಅಂತಲೇ ಕೂಡ ಹೇಳ್ಬೋದು. ಆಗ ನೀವೇನಂತಾರೆ ಅವರ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ.